ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ಸ್ವಗ್ರಾಮದಲ್ಲಿ ತಮ್ಮ ಕೊನೆ ಉಸಿರನ್ನ ಎಳೆದಿರುವಂತದ್ದು. 1927ರ ಜನವರಿ 8ರಂದು ಜನಿಸಿದಂತಹ ಡಾಕ್ಟರ್ ಭೀಮಣ್ಣ ಖಂಡ್ರೆ ಇದೀಗ ವಿಧಿವಶರಾಗಿದ್ದಾರೆ. ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ನಿನ್ನೆ ರಾತ್ರಿ 10:50ರ ಸುಮಾರಿನಲ್ಲಿ ಲಿಂಗೈಕ್ಯರಾಗಿರುವಂತದ್ದು. ಬೀದರ್ ಜಿಲ್ಲೆ ಭಾಲ್ಕಿ ಸ್ವಗ್ರಾಮದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. 1927ರ ಜನವರಿ 8ರಂದು ಡಾಕ್ಟರ್ ಭೀಮಣ್ಣ ಖಂಡ್ರೆ ಜನಿಸಿದ್ರು. ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆ ಶತಾಯುಷಿ ಭೀಮಣ್ಣ ಖಂಡ್ರೆ ಹುಲಸೂರು ತಾಲೂಕಿನ ಗೋಟ್ರಾ ಗ್ರಾಮದಲ್ಲಿ ಜನನ ಆಗಿತ್ತು. ನಿಜಾಮರ ವಿರುದ್ಧ ಹಲವು ಹೋರಾಟದಲ್ಲಿ ಭಾಗಿಯಾಗಿದ್ರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ರು. ಬಾಲ್ಯದಲ್ಲಿದ್ದಾಗಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಡಾಕ್ಟರ್ ಭೀಮಣ್ಣ ಖಂಡ್ರೆ. ಇದೀಗ ವಿಧಿವಶರಾಗಿದ್ದಾರೆ. 1952ರಲ್ಲಿ ಭಾಲ್ಕಿ ಪುರಸಭೆ ಅಧ್ಯಕ್ಷರಾಗಿ ರಾಜಕೀಯ ಪ್ರವೇಶವನ್ನ ಕೂಡ ಮಾಡಿದ್ರು. 1952ರಲ್ಲಿ ಭಾಲ್ಕಿ ಪುರಸಭೆ ಅಧ್ಯಕ್ಷರಾಗಿ ರಾಜಕೀಯ ಪ್ರವೇಶವನ್ನ ಮಾಡಿದ್ರು. 1962, 1967, 1978 ಮತ್ತು 1983ರಲ್ಲಿ 4 ಬಾರಿ ಶಾಸಕರು ಕೂಡ ಆಗಿದ್ರು. ಭಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು. 1980ರಲ್ಲಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ರು ಡಾಕ್ಟರ್ ಭೀಮಣ್ಣ ಖಂಡ್ರೆ. ಇದೀಗ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದರಿಂದ ಸಿಎಂ ಸಿದ್ದರಾಮಯ್ಯನವರು ಸಂತಾಪವನ್ನ ಸೂಚಿಸಿದ್ದಾರೆ. ಮಾಜಿ ಸಚಿವರು ನಾಡಿನ ಹಿರಿಯ ರಾಜಕಾರಣಿಗಳೂ ಆದ ಭೀಮಣ್ಣ ಖಂಡ್ರೆ ಅವರ ನಿಧನದಿಂದ ದುಃಖಿತನಾಗಿದ್ದೇನೆ. ಶರಣರ ಚಿಂತನೆಗಳ ನೆರಳಂತೆ ಬಾಳಿದ ಧೀಮಂತ ನಾಯಕನ ನಿಧನದಿಂದ ನಾಡಿಗೆ ತುಂಬಲಾರದ ನಷ್ಟ ಆಗಿದೆ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯನವರು ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ. ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ ಭೀಮಣ್ಣ ಖಂಡ್ರೆ ಅವರು ಬಳಿಕ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದರು. ಇದೀಗ ಇವರ ವಿಧಿವಶ ಆಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ಸ್ವಗ್ರಾಮದಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಹೋರಾಟನೇ ಬಹಳ ಅತ್ಯಂತ ರೋಮಾಂಚನವಾದಂತಹ ಒಂದು ಹೋರಾಟ ಅಂತಲೇ ಹೇಳ್ಬೋದು. ಇವತ್ತು ಅನೇಕ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ಚಾರಿತ್ರ್ಯ, ಅವರ ಮಾತುಗಳು, ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ, ಸಮಾಜ ಪ್ರೇಮ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿ ಸಮಾಜವನ್ನು ಒಗ್ಗೂಡಿಸುವಂತಹ ಒಂದು ಕೆಲಸವನ್ನು ಮಾಡಿ, ಸಮಾಜ ಒಗ್ಗೂಡಿಸಿದ್ರೆ ಇತರರಿಗೂ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬಹುದು ಅನ್ನುವಂತಹ ಒಂದು ದೃಢವಾದಂತಹ ಅವರ ಒಂದು ತೀರ್ಮಾನ, ಒಂದು ನಿರ್ಣಯ ಇವತ್ತು ರಾಜ್ಯದಾದ್ಯಂತ, ದೇಶದಾದ್ಯಂತ ಸುತ್ತಾಡಿ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥವರು ಹಲವಾರು ಅಸಾಧ್ಯವಾದಂತಹ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡರಾಗಿ ಪಕ್ಷಕ್ಕಾಗಿ, ಸಂಘಟನೆಗಾಗಿ ದುಡಿದಿದ್ದಾರೆ. ಇವತ್ತು ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಅವರು ಇವತ್ತು ಸಚಿವರಾಗಿ, ವೀರಪ್ಪ ಮೊಯ್ಲಿಯವರ ಸಚಿವ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿಯೂ ಅವರು ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆ ಈ ಭಾಗದ ಅಭಿವೃದ್ಧಿಯಲ್ಲಿ, ಎಲ್ಲಾ ಅಭಿವೃದ್ಧಿಯಲ್ಲಿ ಅವರ ಒಂದು ಕೊಡುಗೆ ಇದೆ ಬಹಳಷ್ಟು ಮಟ್ಟಿಗೆ. ಹೀಗಾಗಿ ಅಂತ ಒಬ್ಬ ಮಹಾಪುರುಷರ ಸುಪುತ್ರನಾಗಿದ್ದಂಥದ್ದು ನನ್ನ ಭಾಗ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅವರು ತೋರಿಸಿಕೊಟ್ಟಂತ ದಾರಿಯಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವೆಲ್ಲ ಮಾಡ್ತೇವೆ. ಅದಕ್ಕೆ ಇವತ್ತು ಅವರ ಅಭಿಮಾನಿಗಳು, ಅವರ ಬಹಳಷ್ಟು ಜನ, ಅವರ ಸ್ನೇಹಿತರು, ಪೂಜ್ಯರೆಲ್ಲ ಇದ್ದಾರೆ. ಎಲ್ಲರೂ ಇವತ್ತಿನ ದಿವಸ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತೇಳಿ ನನ್ನ ಪರವಾಗಿ ನಾಡಿನ ಜನತೆಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಇವತ್ತು ಒಂದು ರೀತಿಯಲ್ಲಿ ಹೋರಾಟನೇ ಬಹಳ ಅತ್ಯಂತ ರೋಮಾಂಚನವಾದಂತಹ ಒಂದು ಹೋರಾಟ ಅಂತೇಳಿ ಹೇಳ್ಬೋದು. ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಮ್ಮ ಪರಿವಾರ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾಲ್ಕಿ ತಾಲೂಕ ಇರ್ಬೋದು, ನಮ್ಮ ಬೀದರ್ ಜಿಲ್ಲೆ, ಇಡೀ ರಾಜ್ಯದ ಜನತೆ, ಬಹಳಷ್ಟು ಜನ ಇವತ್ತಿನ ದಿವಸ ಈ 3 ದಿನಗಳಲ್ಲಿ ಬಂದು ಅವರನ್ನು ಏನು ಅವರು
ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಮನೆಗೆ ಬಂದು ಬಹಳಷ್ಟು ಜನ, ಸಾವಿರಾರು ಜನ ಬಂದು ಅವರನ್ನು ನೋಡಿ ಹೋಗಿದ್ದಾರೆ. ಅದರಲ್ಲಿ ರಾಜ್ಯದ ಬಹಳಷ್ಟು ಎಲ್ಲ ಗುರುಗಳು, ಎಲ್ಲ ಮಠಾಧೀಶರು ಕೂಡ ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇವತ್ತಿನ ದಿವಸ ನಮ್ಮ ಅಜ್ಜವರು ಅವ್ರೊಂದು ಕಂಪ್ಲೀಟ್ ಲೈಫ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಅವ್ರದ್ದು 102 ವಯಸ್ಸಾಗಿತ್ತು. ಇದರಲ್ಲಿ ಅವ್ರು ಯಾವಾಗಲೂ ನನಗೆ ಒಂದೇನು ಸಂದೇಶ ಕೊಡ್ತಿದ್ರು ಅಂತಂದರೆ, ನೀವು ಯಾವಾಗಲೂ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತಂಬ ಒಂದೇ ಸಂದೇಶ ಯಾವಾಗಲೂ ನಮಗೆ ಕೊಡ್ತಾ ಇರ್ತಿದ್ರು. ಅವರು ಏನು ವ್ಯಾಯಾಮ ಮಾಡಿರಿ, ಎಕ್ಸಸೈಸು, ಯೋಗ, ವಾಕಿಂಗ್ ಮಾಡಿರಿ. ಅವ್ರೇನು ಆಹಾರ ತಿಂತಿದ್ರು, ಹಣ್ಣು ಹಂಪಲು, ಅವರೇನು ಉಪವಾಸ ಮಾಡ್ತಿದ್ರು, ಇದನ್ನೆಲ್ಲ ಅವರು ಯಾವಾಗಲೂ ನನಗಷ್ಟೇ ಅಲ್ಲ, ನಮ್ಮ ಅಣ್ಣ ಇರ್ಬೋದು, ಇಡೀ ನಮ್ಮ ಪರಿವಾರಕ್ಕೆ ಅದೇ ಯಾವಾಗಲೂ ಹೇಳಿ ನೀವು ಆರೋಗ್ಯವನ್ನು ಕಾಪಾಡ್ಕೊಡ್ರಿ ಅಂತ ಹೇಳ್ತಾ ಇದ್ರು. ಅಜ್ಜವರಾದ ಪೂಜಾ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಹಲವಾರು ರೀತಿಯಿಂದ ಅವರು ಸಮಾಜ ಸೇವೆ ಸಲ್ಲಿಸಿರುವುದು ನಿಮ್ಮೆಲ್ಲರಿಗೆ ಗೊತ್ತಿರುವಂತಹ ಸಂಗತಿಯೇ. ಅಂತ ಪೂಜ್ಯರ ಅಗಲಿಕೆ ನಮ್ಮೆಲ್ಲರಿಗೆ ದುಃಖವನ್ನು ತಂದಿದೆ. ಅವರೆಲ್ಲ ಕುಟುಂಬದವರಿಗೆ ದುಃಖ ತಡೆಕೊಳ್ಳುವಂಥ ಶಕ್ತಿ ಆ ಗುರು ಬಸವಣ್ಣನವರು ಕೊಡಲಿ ಅಂತ ನಾನು ಪ್ರಾರ್ಥಿಸಿ, ಅವರು ನಾಳೆ 5 ಗಂಟೆಗೆ ಅವರ ಸಂಸ್ಕಾರಕ್ಕೆ ನೀವೆಲ್ಲರೂ ಭಾಗಿಯಾಗೋಣ ಅಂತ ಹೇಳಿ, ಅವ್ರ ಲಿಂಗಾಯತ ಧರ್ಮದ ಪ್ರಕಾರ ಅವರ ವಿಧಿವಿಧಾನ ನಡೀತಾ ಇದೆ. ಅದಕ್ಕೆ ಆ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಲಿಂಗಾಯತ ಧರ್ಮದ ಪ್ರಕಾರ ಅವರು ವಿಧಿವಿಧಾನ ನಡೀತಾ ಇದೆ. ತಾವೆಲ್ಲರೂ ಈಗ ಮಠದ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿದ್ರು. ಶಿಕ್ಷಣ ಕ್ರಾಂತಿ ದೊಡ್ಡ ಅಪ್ಪರ ಜೊತೆಗೂ ಬಹಳ ಒಡನಾಟ ಇತ್ತು. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಭಾಲ್ಕಿ ಮಠ, ಖಂಡ್ರೆ ಮನೆತನ ಒಂದು ನಾಣ್ಯದ 2 ಮುಖಗಳಂತೆ ಕಾರ್ಯ ಮಾಡ್ತಾ ಬಂದಿದೆ. ಅವರು ಪ್ರತಿಯೊಂದು ಕಾರ್ಯದಲ್ಲಿ ಚನ್ನಬಸವ ಪಟ್ಟದೇವರ ಒಂದು ಸಂಕಲ್ಪಕ್ಕೆ ಅವರು ಎಡಗೈ